ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಚಿನ್ಮಯ ಜ್ಞಾನಿ ಶಟಸ್ಥಳ ಬ್ರಹ್ಮಿ ಚನ್ನಬಸವಣ್ಣನವರ ಒಂದು ವಚನವನ್ನು ನಾವು ನೋಡೋಣ. ಆರಂಭವ ಮಾಡಿ ಸಂಸಾರ ಸ್ಥಿತಿಯ ಕಳೆಯದಿದ್ದರೆ ಆ ಆರಂಭವೇ ಕೇಡು. ಆರಂಭವ ಮಾಡಿ ಸಂಸಾರ ಸ್ಥಿತಿ ಕಳೆಯದಿದ್ದರೆ ಆ ಆರಂಭವೇ ಕೇಡು. ವ್ಯವಹಾರವ ಮಾಡಿ ಸಂಸಾರ ಸ್ಥಿತಿಯ ಕಳೆದಿದ್ದರೆ ಆ ವ್ಯವಹಾರವೇ ಕೇಡು. ವ್ಯವಹಾರವ ಮಾಡಿ ಸಂಸಾರ ಸ್ಥಿತಿ ಕಳೆಯದಿದ್ದರೆ ಆ ವ್ಯವಹಾರವೇ ಕೇಡು. ಓಲಗವ ಮಾಡಿ ಸಂಸಾರ ಸ್ಥಿತಿಯ ಕಳೆಯದಿದ್ದರೆ ಆ ಓಲಗವೇ ಕೇಡು. ಓಲಗವ ಮಾಡಿ ಸಂಸಾರ ಸ್ಥಿತಿ ಕಳೆಯದಿದ್ದರೆ ಆ ಓಲಗವೇ ಕೇಡು. ಭಕ್ತಿಯ ಮಾಡಿ ಜನನ ಮರಣ ವಿರಹಿತನಾಗದಿದ್ದರೆ ಭಕ್ತಿಯ ಮಾಡಿ ಜನನ ಮರಣ ವಿರಹಿತನಾಗದಿದ್ದರೆ ಆ ಭಕ್ತಿಯೇ ಕೇಡು ಕೂಡಲ ಚನ್ನಸಂಗಮ ದೇವ. ಆ ಭಕ್ತಿಯೇ ಕೇಡು ಕೂಡಲ ಚನ್ನಸಂಗಮ ದೇವ. ಇಲ್ಲಿ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರು ಈ ವಚನದಲ್ಲಿ ಏನು ಹೇಳ್ತಾಯಿದ್ದಾರೆ ಅಂದರೆ, ನಾವೊಂದು ಭಕ್ತಿಯನ್ನು ಮಾಡಿದಾಗ ಆ ಭಕ್ತಿಯ ಒಂದು ಪರಿಣಾಮ ಏನಾಗಬೇಕು ಅಂದರೆ ಅಲ್ಲಿ ಮುಕ್ತಾತ್ಮರಾಗಬೇಕು ಅನ್ನೋದನ್ನು, ಈ ಜನನ ಮರಣಗಳನ್ನು ಗೆಲ್ಲಬೇಕು, ಈ ಭವಬಂಧನದಿಂದ ಈ ಭವಪಾಶದಿಂದ ಪಾರಾಗಬೇಕು ಅನ್ನೋದನ್ನು ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ಅದಕ್ಕೆ ಕೆಲವು ಇಲ್ಲಿ ದೃಷ್ಟಾಂತಗಳನ್ನು ನಮಗೆ ಅವರು ಕೊಡ್ತಾರೆ. ಆರಂಭವ ಮಾಡಿ ಸಂಸಾರ ಸ್ಥಿತಿ ಕಳೆಯದಿದ್ದರೆ ಆರಂಭವೇ ಕೇಡು. ಆರಂಭ ಅಂದರೆ ಒಂದು ಒಕ್ಕಲತನ, ಇವತ್ತು ರೈತಾಪಿ ಕೆಲಸ. ಅಲ್ಲಿ ಒಬ್ಬ ಒಕ್ಕಲಿಗ ಅಲ್ಲಿ ಹೊಲಕ್ಕೆ ಹೋಗಿ ಉತ್ತಿ ಬಿತ್ತಿ ಬೆಳೆದು ಬೆಳೆ ತೆಗೆದ ಅಂದ್ರೆ, ಆ ಬೆಳೆ ತೆಗೆದಂಥ ಬೆಳೆ ಬಂದ ಮೇಲೆ ತನ್ನ ಒಂದು ಮನೆತನ ಅಂತ ನಾವೇನು ಹೇಳ್ತೇವಲ್ಲ, ಆ ಮನೆಯ ಒಂದು ಖರ್ಚು ವೆಚ್ಚ ಅಥವಾ ಒಂದು ಆಹಾರ ಕೊಳ್ಳೋದಕ್ಕೆ ಎಲ್ಲದಕ್ಕೂ ಅದು ನಿಭಾಯಿಸುವಂಥ ಒಂದು ಒಕ್ಕಲತನ ಆಗಿತ್ತು, ಆರಂಭ ಆಗಿತ್ತು ಅಂದರೆ ಅದನ್ನು ಮಾಡೋಕ್ಕೆ ಪರವಾಗಿಲ್ಲ. ಆದರೆ ಅಲ್ಲಿ ಹೊಲಕ್ಕೆ ಹೋಗೋದು, ದುಡಿಯೋದು, ಮತ್ತು ಮನೆಗೆ ಬರೋದು ಬರೀ ಕೈಲಿ ಬಂದುಬಿಟ್ರೆ ಅಲ್ಲಿ ಮನೇನ ನಡೆಸೋಕ್ಕಾಗಲಿಲ್ಲ, ಮನೆ ಖರ್ಚು ವೆಚ್ಚಗಳು ನಿಭಾಯಿಸೋಕ್ಕಾಗಲಿಲ್ಲ ಅಂದರೆ ಆರಂಭ ಯಾಕೆ ಮಾಡಬೇಕು, ಅದು ಕೇಡು ಅಂತ ಹೇಳ್ತಾರೆ. ಅಂದರೆ ಆ ಒಕ್ಕಲತನ ಮಾಡಿದ ಮೇಲೆ ಆತನ ಒಂದು ಮನೆತನ ಅಲ್ಲಿ ನಡಿಬೇಕು. ಮನೆ ಖರ್ಚು ವೆಚ್ಚಗಳು ಆಹಾರ ಎಲ್ಲ ನಡಿಬೇಕು. ಇಲ್ಲದೆ ಹೋದರೆ ಅದನ್ನು ಮಾಡಿ ಏನು ಉಪಯೋಗ ಇಲ್ಲ, ಅದು ಕೇಡು ಅಂತ ಹೇಳ್ತಾರೆ. ಅದೇ ರೀತಿ ಮುಂದೆ ವ್ಯವಹಾರವ ಮಾಡಿ ಸಂಸಾರ ಸ್ಥಿತಿ ಕಳೆಯದಿದ್ದರೆ ಆ ವ್ಯವಹಾರವೇ ಕೇಡು. ಹಾಗೆ ಒಬ್ಬ ವ್ಯಾಪಾರಿ ವರ್ತಕ ಒಂದು ವ್ಯವಹಾರವನ್ನು ಮಾಡಿದಾಗ ಯಾವುದೇ ಒಂದು ವಸ್ತುವನ್ನು ತೆಗೆದುಕೊಂಡು ಬಂದು ಅದನ್ನು ಒಂದು ಮಾರಾಟ ಮಾಡಿ ಆ ಮಾರಾಟದ ಮೇಲೆ ತನ್ನಗೇ ಆಗುವಂಥ ಕೆಲವು ಲಾಭಾಂಶಗಳನ್ನು ಅಲ್ಲಿ ಇಟ್ಟುಕೊಂಡು ಆತ ಅಲ್ಲಿ ಮಾರಾಟ ಮಾಡಿದ ಅಂದಾಗ ಆತನ ಒಂದು ಮನೆತನ ನಡೀತೈತಿ. ಆತನ ಒಂದು ಖರ್ಚು ವೆಚ್ಚ ನಿಭಾಯಿಸೋದಕ್ಕೆ ಆತಗೆ ಆಗ್ತೈತಿ. ಒಂದು ವೇಳೆ ಆತ ವ್ಯವಹಾರ ಮಾಡ್ತಾ ಇದ್ದ, ಅದು ಹಾನಿಯಲ್ಲಿ ಹೋಗ್ತಾ ಇತ್ತು, ಹಾಕಿದ ಬಂಡವಾಳ ತಿರುಗಿ ಬರ್ತಾ ಇರಲಿಲ್ಲ, ಬಂಡವಾಳ ಕ್ಷೀಣಿಸ್ತಾ ಹೋಗ್ತಾ ಇತ್ತು, ಮತ್ತು ತನ್ನ ಮನೆತನ ನಡೆಸೋದೇ ಕಷ್ಟ ಆಗಿತ್ತು ಅಂದರೆ ಆ ವ್ಯವಹಾರ ಅದು ಕೇಡು. ಅದನ್ನು ಯಾಕೆ ಮಾಡಬೇಕು? ಆ ವ್ಯವಹಾರ ಮಾಡಿದ ಮೇಲೆ ಲಾಭಾಂಶದಿಂದ ಆತನ ಒಂದು ಮನೆ ನಡಿಬೇಕು, ಇಲ್ಲದೆ ಹೋದರೆ ಅದನ್ನು ಮಾಡಿ ಉಪಯೋಗ ಇಲ್ಲ, ಅದು ಒಂದು ಕೇಡು ಅಂತ ಹೇಳಿ ಇಲ್ಲಿ ಚನ್ನಬಸವಣ್ಣನವರು ಹೇಳ್ತಾ ಇದ್ದಾರೆ. ಅದೇ ರೀತಿ ಮುಂದೆ ಏನು ಹೇಳ್ತಾರೆ, ಓಲಗವ ಮಾಡಿ ಸಂಸಾರ ಸ್ಥಿತಿಯ ಕಳೆದಿದ್ದರೆ ಆ ಓಲಗವೇ ಕೇಡು. ಅಂದರೆ ಒಂದು ಆಡಳಿತ ಮಾಡುವಂಥ ಆಡಳಿತಗಾರ, ಒಬ್ಬ ಅಧಿಕಾರಿ, ಅಲ್ಲಿ ಏನು ಆತ ಒಂದು ಆಡಳಿತ ನಡೆಸ್ತಾ ಇರ್ತಾನೆ, ಅಧಿಕಾರ ನಡೆಸ್ತಾ ಇರ್ತಾನೆ, ಅದರಿಂದ ತನಗೇನಾದರೂ ಲಾಭಾಂಶ ಬರೋದಿದ್ದರೆ ಅದನ್ನು ಮಾಡಬೇಕು, ಇಲ್ಲದಿದ್ದರೆ ಅದು ಕೇಡು ಅನ್ನೋದನ್ನು ಇಲ್ಲಿ ಚನ್ನಬಸವಣ್ಣನವರು ಹೇಳ್ತಾ ಇದ್ದಾರೆ. ಹಾಗೆ ಮುಂದೆ ಏನು ಹೇಳ್ತಾರೆ ಅವರಂದರು, ಭಕ್ತಿಯ ಮಾಡಿ ಜನನ ಮರಣ ವಿರಹಿತನಾಗದಿದ್ದರೆ
ಆ ಭಕ್ತಿಯೇ ಕೇಳು ಕೂಡಲ ಚನ್ನ ಸಂಗಮ ದೇವ. ಅಂದರೆ ನಾವಿವತ್ತು ಒಂದು ಭಕ್ತಿ ಮಾಡ್ತಿದ್ದೀವಿ ಅಂದರೆ ಆ ಭಕ್ತಿ ಮಾಡಿದಾಗ ನಾವು ಈ ದಿನಮಾನದಲ್ಲಿ ಸಹಿತ ಭಕ್ತಿ ಮಾಡೋದು ಹೆಂಗಂದ್ರೆ ನಾವು ಭೌತಿಕ ಒಂದು ಸಂಪತ್ತಿಗಾಗಿ, ಭೌತಿಕ ವಸ್ತುವಿಗಾಗಿ, ಮತ್ತು ಅದು ಇದ್ದು ನಾಳೆ ನಾಶವಾಗುವಂತಹ ಧನ ಕನಕಕ್ಕಾಗಿ, ಐಶ್ವರ್ಯಕ್ಕಾಗಿ ನಾವು ಭಕ್ತಿ ಮಾಡ್ತಾಯಿರ್ತೀವಿ. ಅದು ಭಕ್ತಿ ಅಲ್ಲ ಅಂತ ಹೇಳ್ತಾರೆ ಅವರು ಶರಣರು. ಹಾಗಾದರೆ ಭಕ್ತಿ ಮಾಡಿದ ಮೇಲೆ ಅದು ಹೇಗಿರಬೇಕಂದ್ರೆ ಜನನ ಮರಣ ವಿರಹಿತನಾಗಬೇಕು ಅಂತಾರೆ. ಅಂದರೆ ಈ ಹುಟ್ಟು ಸಾವುಗಳನ್ನು ಗೆಲ್ಲಬೇಕು ಅವರು. ಈ ಭವಬಂಧನದಿಂದ, ಭವಪಾಶದಿಂದ ಮತ್ತೆ ಈ ಸಂಸಾರ ದಂದುಗದಲ್ಲಿ ಸಿಲುಕಿಕೊಳ್ಳದೆ ಈ ಸಂಸಾರ ದಂದುಗದಿಂದ ಅವರು ಪಾರಾಗಬೇಕು, ಮುಕ್ತಾತ್ಮರಾಗಬೇಕು ಅಂದಾಗ ಮಾಡಿದಂಥ ಒಂದು ಭಕ್ತಿ ಅದು ಪ್ರಯೋಜನ ಆಗ್ತದೆ. ಇಲ್ಲದೆ ಹೋದರೆ ಆ ಭಕ್ತಿ ಎಷ್ಟು ಮಾಡಿದರೂ ಅದು ಕೇಡು ಅಂತ ಹೇಳಿ ಇಲ್ಲಿ ಚನ್ನಬಸವಣ್ಣನವರು ನಮಗೆ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಸಹಿತ ಅಲ್ಲಿ ಹೇಗೆ ಒಕ್ಕಲತನ ಮಾಡಿ ಅವನ ಮನೆ ನಡೀಲಿಲ್ಲ ಅಂದ್ರೆ ಆ ಒಕ್ಕಲತನ ಕೇಳು, ಹೇಗೆ ಒಂದು ವ್ಯವಹಾರ ಮಾಡಿ ಅವನ ಮನೆ ನಡೀಲಿಲ್ಲ ಅಂದ್ರೆ ಆ ವ್ಯವಹಾರ ಕೇಳು, ಹೇಗೆ ಒಂದು ಓಲಗವ ಮಾಡಿ ಆತನ ಮನೆ ನಡೆದೇ ಹೋದರೆ ಆ ಓಲಗವ ಕೇಳು. ಹಾಗೆ ನಾವು ಒಂದು ಭಕ್ತಿಯನ್ನು ಮಾಡಿದಾಗ ಒಂದು ಭೌತಿಕ ಸಂಪತ್ತಿಗೆ, ಭೌತಿಕ ಒಂದು ಆಸ್ತಿಗೆ ಅದನ್ನು ಬೇಡಿಕೆ ಮುಂದಿಡದೆ ಆ ಸೃಷ್ಟಿಕರ್ತ ಪರಮಾತ್ಮನಲ್ಲಿ ನಾವು ಏನು ಮೊರೆ ಇಡಬೇಕಂದ್ರೆ ಮತ್ತೆ ಈ ಭವಬಂಧನಕ್ಕೆ ನಮ್ಮನ್ನು ತರಬೇಡ, ಈ ಭವಪಾಶದಿಂದ ನಮ್ಮನ್ನು ಮುಕ್ತಾತ್ಮರನ್ನಾಗಿ ಮಾಡು ಅನ್ನುವ ಒಂದು ಬೇಡಿಕೆಯಿಂದ ಭಕ್ತಿ ಮಾಡಬೇಕೇ ಹೊರತು ಇತರೆ ಯಾವ ಒಂದು ಆಶೆ ಆಮಿಷಗಳಿಗೆ ನಾವು ಬಲಿಯಾಗಿ ಭಕ್ತಿಯನ್ನು ಮಾಡಬಾರ್ದು ಅನ್ನೋದನ್ನು ಹಂಗೆ ಅನ್ಕೋಬೇಕು. ಅಂಥ ಒಂದು ಜ್ಞಾನ ನಮಗೆ ಬರಬೇಕು ಅಂತ ಕೇಳಿದಾಗ ಮತ್ತೆ ಅಲ್ಲಿ ನಾವೇನು ಮಾಡಬೇಕು, ವಚನಗಳನ್ನು ಓದಬೇಕಾಗ್ತದೆ. ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕಾಗ್ತದೆ. ಆವಾಗ ಈ ಚನ್ನಬಸವಣ್ಣ ಹೇಳಿದಂಥ ವಚನ ನಮಗೆ ಪಚನ ಆಗ್ತದೆ. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣ.